ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜಿ ಕೆ ಸಿರೀಸ್ ಸರಣಿಯ 6ನೇ ಭಾಗವನ್ನು ನೋಡ್ತೀರಾ. ಟಾಪ್ 10 ಪ್ರಶ್ನೆಗಳ ಸರಣಿಯನ್ನು ನಾವು ನಡೆಸ್ತಾ ಇದ್ದೀವಿ. ಅದರ 6ನೇ ಭಾಗವನ್ನು ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ನೋಡ್ತೀರಾ. ಕಳೆದ 5 ಭಾಗಗಳಿಗೆ ನೀವೇನು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ, ಅದೇ ರೀತಿ ಈ ವಿಡಿಯೋದ ಮೇಲೂ ಕೂಡ ಲೈಕ್ಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋವನ್ನು ನಾನು ತಯಾರು ಮಾಡ್ತೇನೆ. ಸೊ ಕಳೆದ ವಿಡಿಯೋದಲ್ಲಿ 200 ಲೈಕ್ಗಳನ್ನು ಟಾರ್ಗೆಟ್ ಇಡಲಾಗಿತ್ತು. ಈ ಸಲ 300 ಲೈಕ್ಗಳ ಟಾರ್ಗೆಟನ್ನು ಇಡಲಾಗಿದೆ. ಸೊ ಉಳಿದಂಥ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ಚಾನಲ್ನ ಓಪನ್ ಮಾಡಿ, ಇಲ್ಲಿ ಪ್ಲೇಲಿಸ್ಟ್ ಅಂತ ಬರುತ್ತೆ. ಪ್ಲೇಲಿಸ್ಟ್ ಅಂತ ಬಂದಾಗ ನೀವಿಲ್ಲಿ ಗಮನಿಸ್ಬೋದು, ಟಾಪ್ 10 ಜಿ ಕೆ ಕ್ವೆಶನ್ಸ್ ಅಂತ ಕಾಣ್ತಾ ಇದೆ. ಇಲ್ಲಿ ಈ ಒಂದು ಪ್ಲೇಲಿಸ್ಟನ್ನು ಹೋಗಿ ನೀವು ಚೆಕ್ ಮಾಡಿದ್ರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಟಾಪ್ 10 ವಿಡಿಯೋಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಸೊ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ಕೂಡ ಈ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗ್ತವೆ. ಸೊ ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ನಾವು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ 72ನೇ ತಿದ್ದುಪಡಿ ಮೂಲಕ 8ನೇ ಅನುಸೂಚಿಗೆ ಈ ಕೆಳಗಿನ ಯಾವ ಭಾಷೆಯನ್ನು ಸೇರಿಸಿಲ್ಲ? ಸೊ ನಮ್ಮ ಸಂವಿಧಾನದ ಅಧಿಕೃತ ಭಾಷೆಗಳನ್ನು ನೀವು ಗಮನಿಸಿದ್ರೆ 22 ಭಾಷೆಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ರೀಸೆಂಟಾಗಿ ಆಗಿರತಕ್ಕಂತಹ ಭಾರತ ಸಂವಿಧಾನದ 92ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಎರಡನ್ನು ಅಲ್ಲೇ ಕ್ಲೂ ಕೊಟ್ಟಿದ್ದಾರೆ. ತಿದ್ದುಪಡಿ ಯಾವುದು, ಅನುಸೂಚಿ ಯಾವುದು ಅಂತ ಅವರೇ ಕೊಟ್ಟಿದ್ದಾರೆ. ಯಾವ ಭಾಷೆಯನ್ನು ಸೇರಿಸ್ಕೊಂಡಿಲ್ಲ ಅಂತ ಕೇಳಿದ್ದಾರೆ. ಭೋಜ್ಪುರಿ, ಬೋಡೋ, ಡೋಂಗ್ರಿ, ಮೈಥಿಲಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಡೋ ಪ್ರಯತ್ನ ಮಾಡಿ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1, ಭೋಜ್ಪುರಿ ಭಾಷೆಯನ್ನು ಸೇರಿಸಿಲ್ಲ ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ. ಸೊ ಆಪ್ಷನ್ 1 ಭೋಜ್ಪುರಿ ಸರಿಯಾದಂಥ ಉತ್ತರ. ಇನ್ನು ಉಳಿದಂಥ 3 ಭಾಷೆಗಳ ಬಗ್ಗೆ ನಾನು ಸ್ವಲ್ಪ ವಿವರಣೆಯನ್ನು ನಿಮಗೆ ಕೊಡ್ತೀನಿ. ಇದಕ್ಕೂ ಮುಂಚೆ ಒಂದಿಷ್ಟು ಹಿನ್ನೆಲೆಯನ್ನು ನೋಡ್ಕೊಬರೋಣ. ನಮ್ಮ ಸಂವಿಧಾನಕ್ಕೆ ಅಧಿಕೃತವಾಗಿ ಸೇರಿದಂಥ ಭಾಷೆಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗಿರೋದು, ನಮ್ಮ ಸಂವಿಧಾನದ 8ನೇ ಅನುಸೂಚಿಯ ವಿಧಿಗಳ ಬಗ್ಗೆ ನೋಡೋದಾದರೆ 343ನೇ ವಿಧಿಯಿಂದ 351ನೇ ವಿಧಿ ತನಕ ಭಾಷೆಗಳ ಬಗ್ಗೆ ಈ ವಿಧಿಗಳು ಸಂಬಂಧಪಡ್ತವೆ. ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ಸ್ಗಳನ್ನು ನೋಡಿದರೆ 343ರಿಂದ 353 ತನಕ ಭಾಷೆಗಳ ಬಗ್ಗೆ ಅಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ 1950ನೇ ಇಸ್ವಿಯಲ್ಲಿ 8ನೇ ಅನುಸೂಚಿಯಲ್ಲಿ ಇದ್ದಂಥ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 14. ಇದು ನಿಮಗೆ ಗೊತ್ತಿರಲಿ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಒಟ್ಟು 8ನೇ ಅನುಸೂಚಿಯಲ್ಲಿದ್ದಂಥ ಅಧಿಕೃತ ಭಾಷೆಗಳ ಸಂಖ್ಯೆ 14. ನಮ್ಮ ಕನ್ನಡ, ಅಸ್ಸಾಮಿ, ಬೆಂಗಾಳಿ, ಗುಜರಾತಿ, ಹಿಂದಿ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು ಇಷ್ಟು ಭಾಷೆಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ಜಾರಿಗೆ ಬಂತು ಆ ಸಂದರ್ಭದಲ್ಲಿ 8ನೇ ಅನುಸೂಚಿಯಲ್ಲಿದ್ದಂಥ ಭಾಷೆಗಳು. ತದನಂತರ 1967ನೇ ಇಸ್ವಿಯಲ್ಲಿ 21ನೇ ತಿದ್ದುಪಡಿಯನ್ನು ಮಾಡಲಾಯಿತು. 21ನೇ ತಿದ್ದುಪಡಿಯಲ್ಲಿ ಸಿಂಧಿ ಭಾಷೆಯನ್ನು 15ನೇ ಭಾಷೆಯಾಗಿ ಸೇರ್ಪಡೆ ಮಾಡಲಾಯಿತು. ಇದು ಸಪರೇಟ್ ಇರೋದ್ರಿಂದ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಬಂದಾಗ 1950ರಲ್ಲಿ 14 ಭಾಷೆಗಳನ್ನು ಸೇರ್ಪಡೆ ಮಾಡಿದರು ಸಂವಿಧಾನ ಪ್ರಸ್ತುತವಾಗಿ ಆಗಿ ಬಂದಂಥ ಸಂದರ್ಭದಲ್ಲಿ. ನಂತರ 15ನೇ ಭಾಷೆ ಬಂದಿದ್ದು 1967ರಲ್ಲಿ 21ನೇ ತಿದ್ದುಪಡಿ ಮಾಡೋ ಮೂಲಕ ಸಿಂಧಿ ಭಾಷೆಯನ್ನು 15ನೇ ಭಾಷೆಯಾಗಿ ಸಂವಿಧಾನಕ್ಕೆ ಸೇರಿಸಿಕೊಳ್ಳಲಾಯಿತು. ನಂತರ 1992ರಲ್ಲಿ 1992ನಲ್ಲಿ 71ನೇ ತಿದ್ದುಪಡಿ ಮೂಲಕ ಕೊಂಕಣಿ, ಮಣಿಪುರಿ, ನೇಪಾಳಿ ಈ 3 ಭಾಷೆಗಳನ್ನು 16, 17, 18 ಕ್ರಮವಾಗಿ ಕೊಂಕಣಿ, ಮಣಿಪುರಿ, ನೇಪಾಳಿ 16, 17, 18ನೇ ಭಾಷೆಗಳಾಗಿ ನಮ್ಮ ಸಂವಿಧಾನಕ್ಕೆ ಸೇರಿಸಿಕೊಳ್ಳಾಯಿತು 1992 71ನೇ ತಿದ್ದುಪಡಿ. ಓಕೆ, 2004ರಲ್ಲಿ ಮುಂದೆ 2004ನೇ ಇಸ್ವಿ ಇಂಪಾರ್ಟೆಂಟು, ಇದು ರೀಸೆಂಟ್ ಇರತಕ್ಕಂಥದ್ದು 92ನೇ ತಿದ್ದುಪಡಿ. ಈ ಪ್ರಶ್ನೆ ಕೇಳಿದಾರಲ್ಲ ಮೇಲೆ, ಇದಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಕೆಲವೊಂದಿಷ್ಟು ಹಿನ್ನೆಲೆಗಳನ್ನು ನಾನು ಇಲ್ಲಿ ಹೇಳಿದೆ. 2004ನೇ ಇಸ್ವಿಯಲ್ಲಿ 92ನೇ ತಿದ್ದುಪಡಿ ಮಾಡೋ ಮೂಲಕ 8ನೇ ಅನುಸೂಚಿಗೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಈ 4 ಭಾಷೆಗಳನ್ನು ಸೇರಿಸಿದ್ರು ಕ್ರಮವಾಗಿ 19, 20, 21, 22. ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ 19, 20, 21, 22 ಇಷ್ಟು ಭಾಷೆಗಳನ್ನು ಸೇರ್ಪಡೆ ಮಾಡೋ ಮೂಲಕ ನಮ್ಮ ಸಂವಿಧಾನದ ಅಧಿಕೃತ ಭಾಷೆಗಳ ಸಂಖ್ಯೆ 22ಕ್ಕೆ ಏರಿತು. ಇಷ್ಟು ನಿಮಗೆ ಗೊತ್ತಿರಬೇಕು. ಹಾಗಾಗಿನೇ ಇಲ್ಲಿ ಭೋಜ್ಪುರಿ ಅನ್ನೋ ಭಾಷೆಯನ್ನು ಸೇರಿಲ್ದಿರೋದ್ರಿಂದ ಗುಂಪಿಂದ ಆಚೆ ತೆಗೆಯಲಾಗಿದೆ. ಇಷ್ಟು ಪ್ರಶ್ನೆಗಳು, ಇಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ತಿದ್ದುಪಡಿ ಬಗ್ಗೆಗಳು
ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದಾಗ ಎಷ್ಟು ಲ್ಯಾಂಗ್ವೇಜಸ್ ಅಂತ ಹೇಳಿದ್ದೀನಿ. ಸಂವಿಧಾನ ರಚನೆ ಆದಾಗ 14 ಭಾಷೆಗಳು, ಅದರಲ್ಲಿ ಕನ್ನಡ ಕೂಡ ಇತ್ತು. ನಂತರ 1962ರಲ್ಲಿ 21ನೇ ತಿದ್ದುಪಡಿ ಮೂಲಕ ಸಿಂಧಿ ಭಾಷೆಯನ್ನು 15ನೇ ಭಾಷೆಯಾಗಿ ಸೇರಿಸ್ಕೊಳ್ಳಾಯಿತು. 92ನೇ ಇಸ್ವಿಯಲ್ಲಿ 71ನೇ ತಿದ್ದುಪಡಿ ಮಾಡಿ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನು ಸೇರಿಸ್ಕೊಂಡ್ರು. ನಂತರ 2004ನೇ ಇಸ್ವಿಯಲ್ಲಿ 92ನೇ ತಿದ್ದುಪಡಿ ಮಾಡಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿಯನ್ನು 4 ಭಾಷೆಗಳನ್ನು ಸೇರಿಸ್ಕೊಳ್ಳೋ ಮೂಲಕ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತವಾಗಿ 22 ಭಾಷೆಗಳು ಚಾಲ್ತಿಯಲ್ಲಿವೆ. ಇನ್ನು ಭಾಷೆಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದಮೇಲೆ ಇನ್ನೊಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ, ಶಾಸ್ತ್ರೀಯ ಸ್ಥಾನಮಾನಗಳು. ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನಗಳು ಅಂತ ಕೊಟ್ಟಿದ್ದಾರೆ. ಇದ್ರ ಕುರಿತಾಗಿ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇದುವರೆಗೂ ನಮ್ಮ ದೇಶದಲ್ಲಿ 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನಗಳು ಸಿಕ್ಕಿದೆ. ಸೊ ಅದರಲ್ಲಿ ನಮ್ಮ ಕನ್ನಡ ಕೂಡ ಇದೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ದಕ್ಷಿಣ ಭಾರತದ ಭಾಷೆಗಳೇನಿವೆ, ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಇವನ್ನ ದ್ರಾವಿಡ ಭಾಷೆಗಳು ಅಂತ ನಾವು ಕರಿತೀವಿ. ಇದ್ರ ಬಗ್ಗೆನೂ ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ದ್ರಾವಿಡ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ. ಸೊ ದ್ರಾವಿಡ ಭಾಷೆಗಳು ಅಂದರೆ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಇವು 4 ಕೂಡ ದ್ರಾವಿಡ ಭಾಷೆಗಳು. ಸೊ ಈಗ ಶಾಸ್ತ್ರೀಯ ಸ್ಥಾನಮಾನ ಯಾವಾಗ ಸಿಕ್ತು ಅಂತ ಒಂದ್ಸಲ ನೋಡ್ಬಿಡೋಣ. ತಮಿಳಿಗೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಮೊದಲನೇದಾಗಿ. ನಂತರ ಸಂಸ್ಕೃತಕ್ಕೆ 2005ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು. ತೆಲುಗು ಮತ್ತು ಕನ್ನಡಕ್ಕೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಇದನ್ನು ಫೀಡ್ ಮಾಡ್ಕೊಳ್ಳಿ, ತಲೆ ಒಳಗಡೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರ್ತದೆ. ಇನ್ನು ಮಲಯಾಳಂ ಭಾಷೆಗೆ 2013ರಲ್ಲಿ ಮತ್ತು ಒರಿಯಾ ಅನ್ನೋ ಭಾಷೆಗೆ 2014ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ತಮಿಳಿಗೆ 2004ರಲ್ಲಿ, ಸಂಸ್ಕೃತಕ್ಕೆ 2005ರಲ್ಲಿ, ಕನ್ನಡ ಮತ್ತು ತೆಲುಗು ಭಾಷೆಗೆ 2008ರಲ್ಲಿ, ನೆಕ್ಸ್ಟು ಮಲಯಾಳಂಗೆ 2013ರಲ್ಲಿ ಮತ್ತು ಒರಿಯಾಗೆ 2014ರಲ್ಲಿ. ಒಟ್ಟು 6 ಭಾಷೆಗಳಿಗೆ ಇದುವರೆಗೂ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಇಷ್ಟು ಕೂಡ ನಿಮಗೆ ಗೊತ್ತಿರಲಿ. ಸೊ ಮತ್ತೊಂದು ಮಾಹಿತಿಯಲ್ಲಿ ನಾನು ತಿಳಿಸ್ಬೇಕು ಅಂದ್ಕೊಂಡಿರೋದು, ನಮ್ಮ ಸಂಸತ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಭಾಷಣ ಮಾಡಿದಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆಗಳನ್ನು ಮುಂಬರೋ ಪರೀಕ್ಷೆಗಳಿಗೆ ಕೇಳುವಂಥ ಸಾಧ್ಯತೆಗಳಿರ್ತದೆ. ಜೆ ಎಚ್ ಪಟೇಲ್ ರವರು ಸಂಸತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಭಾಷಣ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಓಕೆ, ಇವರ ಹೆಸರನ್ನು ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿದಂಥ ಮೊಟ್ಟ ಮೊದಲನೇ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಈ 2 ಮಾಹಿತಿಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಮುಂಬರುವ ಪರೀಕ್ಷೆಗೆ ಅದು ತುಂಬ ಅನುಕೂಲ ಆಗುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಲ್ಲಿ ನಾವು ಮಾತಾಡ್ತಿದ್ವಿ ಅಂದಮೇಲೆ ಮತ್ತೊಂದು 350A ಆರ್ಟಿಕಲ್ ಬಗ್ಗೆ ನಾನು ಹೇಳಬೇಕು. 350A ಇದು ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ಈ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಬೋಧನೆ ಮಾಡಬೇಕು ಅಂತ ಹೇಳಿ ಈ ಆರ್ಟಿಕಲನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸಲಾಗಿದೆ. 350A ಇದನ್ನು ಹೋಗಿ ನೀವು ಚೆಕ್ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ. ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಬೋಧಿಸಬೇಕೆಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅನ್ನೋ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಕ್ಷಿಪಣಿ ಮನುಷ್ಯ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ? ವಿಕ್ರಮ್ ಸಾರಾಭಾಯಿ, ಸತೀಶ್ ಧವನ್, ಡಾಕ್ಟರ್ APJ ಅಬ್ದುಲ್ ಕಲಾಂ, MS ಸ್ವಾಮಿನಾಥನ್. ಇವು 4ರಲ್ಲಿ ಕ್ಷಿಪಣಿಯ ಮನುಷ್ಯ ಅಂತ ಯಾರನ್ನು ಕರೆಯುತ್ತಾರೆ? ಮಿಸೈಲ್ ಮ್ಯಾನ್ ಅಂತ ಯಾರನ್ನು ಕರೀತಾರೆ? ಸೊ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, ಸರಿಯಾದಂಥ ಉತ್ತರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಕ್ಷಿಪಣಿಯ ಮನುಷ್ಯ, ಮಿಸೈಲ್ ಮ್ಯಾನ್ ಅಂತ ಕರೀತಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ದಾರೆ. 11ನೇ ರಾಷ್ಟ್ರಪತಿಯಾಗಿ 2002ನೇ ಇಸ್ವಿಯಿಂದ 2007ರ ತನಕ ಭಾರತದ ರಾಷ್ಟ್ರಪತಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಪ್ರೋಕ್ರಾನ್ 2 ಆಪರೇಷನ್ ಶಕ್ತಿ ಅಂತ ಏನು ಕರಿತೀವಿ, ರಾಜಸ್ಥಾನದಲ್ಲಿ 1998ರಲ್ಲಿ ನಡೆಸಲಾಯ್ತಲ್ಲ, ಅದರಲ್ಲಿ ಇವರದೇ ಪ್ರಮುಖವಾದಂಥ ಪಾತ್ರ. ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆಗಳಿದೆ. ಮತ್ತು ಇವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್ ಅಂತ ಕರಿತೀವಿ. ಇದ್ರ ಬಗ್ಗೆ ತುಂಬ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಂಗ್ಸ್ ಆಫ್ ಫೈರ್ ಇದು ಯಾರ ಆತ್ಮಚರಿತ್ರೆ ಆಗಿದೆ, ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಅಂತ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ನಿಮಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಭಾರತ ಸರ್ಕಾರ 1997ನೇ ಇಸ್ವಿಯಲ್ಲಿ ಭಾರತ ರತ್ನ ಗೌರವವನ್ನು ನೀಡಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ನಮ್ಮ ಕರ್ನಾಟಕ ಸರ್ಕಾರ 2006ನೇ ಇಸ್ವಿಯಲ್ಲಿ ಬಸವ ಪುರಸ್ಕಾರವನ್ನು ಇವರಿಗೆ ನೀಡಿದೆ. 2006ರಲ್ಲಿ ಬಸವ ಪುರಸ್ಕಾರವನ್ನು ನೀಡಿದೆ. ಇನ್ನು ಇವರು 2015ರಲ್ಲಿ
2015 ಜುಲೈ 27ರಂದು ಮೇಘಾಲಯದ ಶಿಲ್ಲಾಂಗ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಉಪನ್ಯಾಸವನ್ನು ಮಾಡ್ತಿದ್ರು. ಪ್ಲಾನೆಟ್ ಅರ್ತ್ ಅನ್ನೋ ಒಂದು ವಿಷಯದ ಬಗ್ಗೆ ಉಪನ್ಯಾಸ ಮಾಡೋ ಸಂದರ್ಭದಲ್ಲಿ ಹೃದಯಾಘಾತದಿಂದ ನಿಧನರಾದರು. ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ. ಕಲಾಂ ಅವರ ಕೃತಿಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿರ್ತದೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಕೆಲವೊಂದನ್ನು ನಾನು ಹೇಳ್ತೀನಿ ರೀ. ಇಗ್ನೈಟೆಡ್ ಮೈಂಡ್ಸ್, ಇಂಡಿಯಾ 2020, ಟಾರ್ಗೆಟ್ 3 ಬಿಲಿಯನ್, ಟರ್ನಿಂಗ್ ಪಾಯಿಂಟ್, ವಿಂಗ್ಸ್ ಆಫ್ ಫೈರ್, ಇನ್ನೂ ಹಲವಾರಿದೆ. ಅದನ್ನು ನೀವು ಒಂದು ಸಲ ಚೆಕ್ ಮಾಡಿ. ಇನ್ನು ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಅಂತ ಕರಿತೀವಿ. ವಿಕ್ರಮ್ ಸಾರಾಭಾಯಿ ಅವರನ್ನ ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ. ಓಕೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 1969 ಆಗಸ್ಟ್ 15ರಂದು ಬೆಂಗಳೂರಲ್ಲಿ ಸ್ಥಾಪನೆ ಆಯಿತು. ಇಸ್ರೋ ಅಂತ ಕರಿತೀವಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಸೊ ಇದರ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ವಿಕ್ರಮ್ ಸಾರಾಭಾಯಿ ಅವರು ಕೆಲಸ ಮಾಡಿದ್ದಾರೆ. ಸೊ ಇದಕ್ಕೆ ಇದನ್ನು ಮೆನ್ಷನ್ ಮಾಡಿದ್ದು. ಇಸ್ರೋ ಸ್ಥಾಪನೆಯಾಗಿದ್ದು ಯಾವಾಗ? 1969 ಆಗಸ್ಟ್ 15ರಂದು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದರ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ವಿಕ್ರಮ್ ಸಾರಾಭಾಯಿ ಅವರು ಕೆಲಸ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥ ಕೇರಳದ ತಿರುವನಂತಪುರಂನ ತುಂಬ ರಾಕೆಟ್ ಉಡಾವಣಾ ಕೇಂದ್ರವನ್ನು ವಿಕ್ರಮ್ ಸಾರಾಭಾಯಿ ರಾಕೆಟ್ ಉಡಾವಣಾ ಕೇಂದ್ರ ಅಂತ ಮರುನಾಮಕರಣ ಮಾಡಲಾಗಿದೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡೋಕ್ಕೆ ಕೇರಳದ ತಿರುವನಂತಪುರಂನಲ್ಲಿರ್ತಕ್ಕಂಥ ರಾಕೆಟ್ ಲಾಂಚ್ ಸ್ಟೇಷನ್ಗೆ ಅವರ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಸತೀಶ್ ಧವನ್ ಅವರು ಭಾರತೀಯ ಗಣಿತಜ್ಞ ಮತ್ತು ಏರೋಸ್ಪೇಸ್ ಇಂಜಿನಿಯರು. 1972ರಿಂದ 84 ತನಕ ಇಸ್ರೋದಲ್ಲಿ ಅಧ್ಯಕ್ಷರಾಗಿ ಇವರು ಕೆಲಸ ಮಾಡಿರ್ತಾರೆ. ಇನ್ನು ಇವ್ರಿಗೆ ಸಂಬಂಧಪಟ್ಟಂಗೆ ಆಂಧ್ರ ಪ್ರದೇಶದ ಹರಿಕೋಟದಲ್ಲಿ ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಸತೀಶ್ ಧವನ್ ಅವರ ಸ್ಮರಣಾರ್ಥವಾಗಿ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಅಂತಲೇ ಹೆಸರಿಡಲಾಗಿದೆ. ಅದ್ರ ಬಗ್ಗೆನೂ ನೀವು ಕೂಡ ಹಲವಾರು ಸಲ ಓದಿರ್ತೀರ. ಇನ್ನು MS ಸ್ವಾಮಿನಾಥನ್ ಅವ್ರ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ನಾನು ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಸೊ ಇವ್ರ ಬಗ್ಗೆ ರೀಸೆಂಟ್ ವಿಡಿಯೋಗಳಲ್ಲಿ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಅದನ್ನು ಚೆಕ್ ಮಾಡಿಕೊಡಿ. ಸೊ ಮುಂದಿನ ಪ್ರಶ್ನೆ, ಮ್ಯಾಕ್ ಮೋಹನ್ ರೇಖೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ರೂಪಿಸುತ್ತದೆ? ಮ್ಯಾಕ್ ಮೋಹನ್ ರೇಖೆ ಈ ಕೆಳಗಿನ ಯಾವ ದೇಶದ ಜೊತೆ ಭಾರತದ ಗಡಿಯನ್ನು ರೂಪಿಸುತ್ತದೆ ಅಂತ ಪ್ರಶ್ನೆ. ಸೊ ಗಡಿ ರೇಖೆಗಳ ಬಗ್ಗೆ ಬಂದರೆ ಭಾರತ ಪಾಕಿಸ್ತಾನ, ಭಾರತ ಶ್ರೀಲಂಕಾ ಮತ್ತು ಭಾರತ ಚೀನಾದ ನಡುವಿನ ಗಡಿ ರೇಖೆಗಳ ಹೆಸರನ್ನು ಆವಾಗವಾಗ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ ಮ್ಯಾಕ್ ಮೋಹನ್ ಗಡಿ ರೇಖೆ. ಇದನ್ನು ನೀವು ತಿಳ್ಕೊಂಡಿರಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ ಮುಂಬರುವ ಪರೀಕ್ಷೆಗಳಲ್ಲಿ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ನಾವು ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ರ್ಯಾಡ್ಕ್ಲಿಫ್. ಓಕೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ರ್ಯಾಡ್ಕ್ಲಿಫ್ ಗಡಿ ರೇಖೆ. ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವಿನ ಗಡಿ ರೇಖೆಯನ್ನು ಪಾಕ್ ಜಲಸಂಧಿ ಅಂತ ಕರೀತಾರೆ. ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆ ಇವು ಮೂರು ಬಗ್ಗೆನೂ ಆಲ್ರೆಡಿ ಪ್ರಶ್ನೆ ಕೇಳಿದ್ದಾರೆ. ಮ್ಯಾಕ್ ಮೋಹನು, ರ್ಯಾಡ್ಕ್ಲಿಫು, ಪಾಕ್ ಜಲಸಂಧಿ ಮೂರು ಬಗ್ಗೆನೂ ಮಾಹಿತಿಯನ್ನು ಆಲ್ರೆಡಿ ಕೇಳಿದ್ದಾರೆ. ಇದನ್ನು ಹೊರತುಪಡಿಸಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ದೇಶಗಳ ನಡುವಿನ ಗಡಿ ರೇಖೆಯನ್ನು ಡ್ಯೂರಾಂಡ್ ಅಂತ ಕರೀತಾರೆ. ಈ ಡ್ಯೂರಾಂಡ್ ರೇಖೆಯ ಬಗ್ಗೆ PC ಪರೀಕ್ಷೆಯಲ್ಲಿ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡ್ಯೂರಾಂಡ್ ಗಡಿ ರೇಖೆಯು ಯಾವ ಎರಡು ದೇಶಗಳ ನಡುವಿನ ಗಡಿ ರೇಖೆ ಆಗಿರುತ್ತದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಇನ್ನು ಜರ್ಮನಿ ಮತ್ತು ಪೋಲ್ಯಾಂಡ್ ದೇಶಗಳ ನಡುವೆ ಈಡನ್ಬರ್ಗ್ ಅನ್ನೋ ಗಡಿ ರೇಖೆ ಇರ್ತದೆ. ಜರ್ಮನಿ ಮತ್ತು ಪೋಲ್ಯಾಂಡ್ ನಡುವೆ ಓಡಸ್ ನಿಸೆ ಅನ್ನೋ ಗಡಿ ರೇಖೆ ಇರ್ತದೆ. ಮತ್ತು ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ಮ್ಯಾಗಿನಾಟ್ ಅನ್ನೋ ಗಡಿ ರೇಖೆ ಇದೆ. ಹಾಗೂ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಸಿಗ್ಫ್ರಾಯ್ಡ್ ಅನ್ನೋ ಗಡಿ ರೇಖೆ ಕಂಡುಬರ್ತದೆ. ನೀವು ರೀಸೆಂಟಾಗಿ ಈ ಎಲ್ಲ ಮಾಹಿತಿಗಳು ಅಡಿಷನಲ್ ಇನ್ಫಾರ್ಮೇಷನ್ ಆಗಿರ್ತದೆ. ಬಟ್ ಭಾರತ ಶ್ರೀಲಂಕಾ, ಭಾರತ ಪಾಕಿಸ್ತಾನ, ಭಾರತ ಮತ್ತು ಚೀನಾ ಗಡಿ ರೇಖೆಗಳ ಬಗ್ಗೆ ಈಗ ಆಲ್ರೆಡಿ ಪ್ರಶ್ನೆಗಳು ಬಂದಿರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅನಿವಾರ್ಯ. ಮುಂದಿನ ಪ್ರಶ್ನೆ, ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ವಸ್ತು ಯಾವುದು? ಸೊ ಎಲ್ಲ ಆಮ್ಲಗಳಲ್ಲೂ ಇರ್ತಕ್ಕಂತಹ ಸಾಮಾನ್ಯ ವಸ್ತು ಯಾವುದು ಅಂತ ಪ್ರಶ್ನೆ. ಜಲಜನಕ, ಆಮ್ಲಜನಕ, ಇಂಗಾಲ, ಗಂಧಕ ಇವು ನಾಲ್ಕರಲ್ಲಿ ಎಲ್ಲ ಆಮ್ಲಗಳಲ್ಲೂ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು ಯಾವುದು? ಸರಿಯಾದಂಥ ಉತ್ತರ ಹೈಡ್ರೋಜನ್, ಜಲಜನಕ. ಎಲ್ಲ ಆಮ್ಲಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಮೂಲ ವಸ್ತು ಯಾವುದಪ್ಪ ಅಂದರೆ ಜಲಜನಕ. ಆದರೆ ಜಲಜನಕ ಹೊಂದಿರುವ ಸಂಯುಕ್ತಗಳೆಲ್ಲ ಆಮ್ಲಗಳಾಗಿರೋದಿಲ್ಲ. ಯಾವ ಸಂಯುಕ್ತ ವಸ್ತುವು ಜಲಜನಕವನ್ನು ಹೊಂದಿದ್ದು ಅದು ಲೋಹದ ಜೊತೆ ವರ್ತನೆ ಮಾಡಿದಾಗ ಜಲಜನಕ ಬಿಡುಗಡೆ ಆಗುತ್ತೋ ಅಂಥ ವಸ್ತುಗಳನ್ನು ಆಮ್ಲಗಳು ಅಂತ ಕರೀತಾರೆ, ಅಂದರೆ ಆ್ಯಸಿಡ್ಸ್.
ಉದಾಹರಣೆಗೆ ಸಲ್ಫ್ಯೂರಿಕ್ ಆ್ಯಸಿಡ್ H2SO4, ಸಲ್ಫ್ಯೂರಿಕ್ ಆ್ಯಸಿಡ್ ಗಂಧಕಾಮ್ಲ ಅಂತ ಕರಿತೀವಿ. ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂತ ಕರಿತೀವಿ. ಇನ್ನು ನೈಟ್ರಿಕ್ ಆ್ಯಸಿಡ್ HNO3. ಓಕೆ, ಇವೆಲ್ಲ ಉದಾಹರಣೆಗಳು. ಇದ್ರ ಬಗ್ಗೆ ನೀವು ಹೆಚ್ಚು ತಿಳ್ಕೊಬೇಕು ಅಂದರೆ ಈ 10th ಬುಕ್ಕನ್ನು ರೆಫರ್ ಮಾಡಿ, ಈಸಿಯಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡಿ, ರಕ್ತದ ಯಾವ ಗುಂಪನ್ನು ಯೂನಿವರ್ಸಲ್ ಡೋನರ್ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತದೆ? ಗುಂಪುಗಳು ಕೊಡಲಾಗಿದೆ ABO. ಸೊ ರಕ್ತದ ಗುಂಪುಗಳ ಬಗ್ಗೆ, ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು, ಆವಾಗ ಮಾತ್ರ ಇದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ. 2 ರೀತಿ ಇದೆ, ಯೂನಿವರ್ಸಲ್ ಡೋನರ್, ಯೂನಿವರ್ಸಲ್ ಎಕ್ಸೆಪ್ಟರ್. ಯೂನಿವರ್ಸಲ್ ಡೋನರ್ ಅಂದರೆ ಸಾರ್ವತ್ರಿಕ ದಾನಿ. ಆ ಒಂದು ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬೇರೆ ಯಾವುದೇ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ರಕ್ತವನ್ನು ನೀಡಬಹುದು, ಅವ್ರನ್ನ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಅದೇ ರೀತಿ ಯೂನಿವರ್ಸಲ್ ಎಕ್ಸೆಪ್ಟರ್ ಅಂದರೆ ಯಾವುದೇ ಬೇರೆ ರಕ್ತದ ಗುಂಪನ್ನು ಈ ಒಬ್ಬ ವ್ಯಕ್ತಿ ಬ್ಲಡ್ ಗ್ರೂಪ್ ಏನಿರುತ್ತೆ ಅವನು ಪಡ್ಕೋಬೋದು, ಅವ್ರನ್ನ ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಕರೀತಾರೆ. ಸೊ ಇಲ್ಲಿ ಒಂದಿಷ್ಟು ಮಾಹಿತಿನ ನಿಮಗೆ ನೀಡ್ಬಿಡ್ತೀನಿ. ಮೊದಲು ಸರಿಯಾದ ಉತ್ತರ O ಬ್ಲಡ್ ಗ್ರೂಪ್. O ಬ್ಲಡ್ ಗ್ರೂಪ್ ಏನಿರುತ್ತೆ ಇದನ್ನು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ, ಸಾರ್ವತ್ರಿಕ ದಾನಿ. ಯಾರಿಗೆ ಬೇಕಾದ್ರೂ ಇವರು ಬೇರೆ ರಕ್ತದ ಗುಂಪಿನವ್ರಿಗೆ ರಕ್ತವನ್ನು ಕೊಡ್ಬೋದು. ಮತ್ತು AB ಗುಂಪಿರುತ್ತಲ್ಲ, ಇದನ್ನು ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಕರೀತಾರೆ. ರಕ್ತದ ಗುಂಪುಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂದರೆ ಮೊದಲನೇದಾಗಿ ನಾವು ಜ್ಞಾಪಿಸ್ಕೋಬೇಕಾಗಿರತಕ್ಕಂಥ ವ್ಯಕ್ತಿ ಕಾರ್ಲ್ ಲ್ಯಾಂಡ್ ಸ್ಪೈನರ್. 1901ನೇ ಇಸ್ವಿ ಆಸ್ಟ್ರಿಯಾ ದೇಶದ ವಿಜ್ಞಾನಿ ಈತ ಕಾರ್ಲ್ ಲ್ಯಾಂಡ್ ಸ್ಪೈನರ್ ಅಂತ. ಈತ ರಕ್ತದ ಗುಂಪನ್ನು ಮೊದಲನೇ ಬಾರಿಗೆ ಸಂಶೋಧನೆ ಮಾಡಿದಂಥವನು. ಸೊ ರಕ್ತದ 4 ಗುಂಪುಗಳು A, B, AB ಮತ್ತು O. ಇವು 4 ಕೂಡ ರಕ್ತದ ಗುಂಪುಗಳಾಗಿವೆ. ಓಕೆ, ಈ O ರಕ್ತದ ಗುಂಪನ್ನು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ. ಈ O ರಕ್ತದ ಗುಂಪಿನವರು ಬೇರೆ ರಕ್ತದ ಗುಂಪಿಗೆ ತಮ್ಮ ರಕ್ತವನ್ನು ನೀಡಬಹುದು, ಆಯಿತಾ. AB ರಕ್ತದ ಗುಂಪನ್ನು ಯೂನಿವರ್ಸಲ್ ಎಕ್ಸೆಪ್ಟರ್, ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಸೊ AB ರಕ್ತದ ಗುಂಪಿನವರು ಬೇರೆ ರಕ್ತದ ಗುಂಪಿನಿಂದ ರಕ್ತವನ್ನು ಪಡೆದುಕೊಳ್ಳಬಹುದು. ಇದಿಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಲಿ. ಸೊ ಮುಂದೆ ಹಾಗಿದ್ದರೆ ಯಾವ ರಕ್ತದ ಗುಂಪಿನವರು ಯಾರ್ಯಾರಿಗೆ ರಕ್ತವನ್ನು ಕೊಡ್ಬೋದು ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 4 ಗುಂಪುಗಳು ಅಂತ ಹೇಳಿದೆ. ಮೊದಲನೇದು A ರಕ್ತ ಗುಂಪು. ಈ A ಗ್ರೂಪಲ್ಲಿರ್ತಕ್ಕಂಥವ್ರು A ಗ್ರೂಪ್ನವ್ರಿಗೆ ಮತ್ತು AB ಗ್ರೂಪ್ನವ್ರಿಗೆ ರಕ್ತವನ್ನು ಕೊಡ್ಬೋದು. ಸೊ A ಗ್ರೂಪ್ನವ್ರು ಕೊಡ್ಬೋದು, ಇದರಲ್ಲೇನು ಹೊಸ ವಿಷಯ ಏನಿಲ್ಲ. ಬಟ್ AB ಗ್ರೂಪು ಯೂನಿವರ್ಸಲ್ ಎಕ್ಸೆಪ್ಟರ್ ಆಗಿರೋದ್ರಿಂದ ಅವರು ಪಡ್ಕೋಬೋದು. ಅದೇ ರೀತಿ B ರಕ್ತದ ಗುಂಪಿನವರು B ಅವರು ಕೊಡ್ಬೋದು, ಜೊತೆಗೆ AB ಅವರು ಕೊಡ್ಬೋದು, ಯಾಕೆಂದರೆ AB ಯೂನಿವರ್ಸಲ್ ಎಕ್ಸೆಪ್ಟರ್. ನೆಕ್ಸ್ಟ್ AB ಗ್ರೂಪ್ ಏನಿರ್ತದೆ, ಇವರು AB ಗ್ರೂಪ್ ಅವ್ರಿಗೆ ಮಾತ್ರ ಕೊಡೋಕ್ಕಾಗತ್ತು, ಬೇರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಓಕೆ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು O ಗ್ರೂಪ್ ಇದೆಯಲ್ಲ, O ಗ್ರೂಪ್ನವರು A ಗ್ರೂಪ್, B ಗ್ರೂಪ್, AB ಗ್ರೂಪ್ ಇವರಲ್ಲಿ ಯಾರು ಬೇಕಾದ್ರೂ ರಕ್ತವನ್ನು ಕೊಡಬಹುದು. ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಯಾವ ರಕ್ತದ ಗುಂಪು ಯಾವ ಗುಂಪಿಗೆ ಕೊಡಬಹುದು ಅಂತ. A ಗ್ರೂಪ್ನವರು A ಮತ್ತು AB, B ಗ್ರೂಪ್ನವರು B ಮತ್ತು AB ಗ್ರೂಪ್ನವರು AB ಅವ್ರಿಗೆ ಮಾತ್ರ, ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. O ಗ್ರೂಪ್ನವರು ಎಲ್ರಿಗೂ ಕೊಡ್ಬೋದು. ಇದಿಷ್ಟು ಯಾರಿಗೆ ರಕ್ತವನ್ನು ಕೊಡಬಹುದು ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ, ಈ ರಕ್ತಕ್ಕೆ ಸಂಬಂಧಪಟ್ಟಕ್ಕೆ ಕೆಲವೊಂದಿಷ್ಟು ಅಡಿಷನಲ್ ಇನ್ಫಾರ್ಮೇಷನ್ಸನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀನಿ, ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಅಥವಾ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ರಕ್ತ ಕೆಂಪಾಗಿರೋದಕ್ಕೆ ಕಾರಣ ಏನು ಅಂತ ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಸರಿಯಾದಂಥ ಉತ್ತರ ಹಿಮೋಗ್ಲೋಬಿನ್. ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರೋದು, ಅದು ಕೆಂಪಾಗಿರೋದಕ್ಕೆ ಪ್ರಮುಖವಾದ ಕಾರಣ. ಹಿಮೋಗ್ಲೋಬಿನ್ನಲ್ಲಿ ಏನಿರುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ ನಮಗೆ ಬರುತ್ತೆ. ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣದ ಅಂಶವನ್ನು ನಾವು ಕಾಣ್ಬೋದು. Fe ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಐರನ್. Fe ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಕಬ್ಬಿಣದ ಅಂಶ ಹಿಮೋಗ್ಲೋಬಿನ್ನಲ್ಲಿರ್ತದೆ. ರಕ್ತ ಕೆಂಪಾಗಿರೋದಕ್ಕೆ ಹಿಮೋಗ್ಲೋಬಿನ್ ಕಾರಣ. ಹಿಮೋಗ್ಲೋಬಿನ್ನಲ್ಲಿ ಇದಿರ್ತದೆ, ನಾನು ಈ ಮಾಹಿತಿಯನ್ನು ಕೊಟ್ಟೆ. ಇನ್ನು ರಕ್ತದಲ್ಲಿ RBCಗಳ ಸಂಖ್ಯೆ ಕಡಿಮೆ ಆದರೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ RBC, ಇದರ ಸಂಖ್ಯೆ ಏನಾದ್ರು ಕಡಿಮೆ ಆದರೆ ಎನಿಮಿಯಾ ರೋಗ ಕಂಡುಬರ್ತದೆ. ಎನಿಮಿಯಾ ಅಂದರೆ ರಕ್ತಹೀನತೆ. ತುಂಬ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಎನಿಮಿಯಾ ರಕ್ತಹೀನತೆ, RBC ಸಂಖ್ಯೆ ಕೊರತೆ ಆದಾಗ ರಕ್ತದಲ್ಲಿ ಈ ಒಂದು ಕಾಯಿಲೆ ಕಂಡುಬರ್ತದೆ. ಇನ್ನು ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಲುಕೋಮಿಯಾ ಅನ್ನೋ ಕಾಯಿಲೆ ಬರ್ತದೆ. ಲುಕೋಮಿಯಾ, ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇದನ್ನು ಅರ್ಬುದ ರೋಗ ಅಂತಲೂ ಕೂಡ ಕರೀತಾರೆ, ಲುಕೋಮಿಯಾ ಅಂತಲೂ ಕೂಡ ಕರೀತಾರೆ. ಇನ್ನು ಇನ್ನೊಂದು ಹೆಸರನ್ನು ನೀವು ಜಾಸ್ತಿ ಕೇಳಿರ್ತೀರ, ವಿಲಿಯಂ ಹಾರ್ವೆ. ಓಕೆ, ವಿಲಿಯಂ ಹಾರ್ವೆ ಇವರು ರಕ್ತ ಪರಿಚಲನೆ ಬಗ್ಗೆ ಸಂಶೋಧನೆ ನಡೆಸಿದಂಥ ಬ್ರಿಟಿಷ್ ವೈದ್ಯರು. ವಿಲಿಯಂ ಹಾರ್ವೆ ತುಂಬ ಸಲ ಎಕ್ಸಾಮ್ಸಲ್ಲಿ ಇವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ.
ಇನ್ನು ಸ್ಟೆಥೋಸ್ಕೋಪನ್ನು ಹೃದಯ ಬಡಿತವನ್ನು ಅಳೆಯೋದಕ್ಕೆ ಬಳಸ್ತಾರೆ. ಸ್ಟೆಥೋಸ್ಕೋಪ್ ಇದ್ರ ಬಗ್ಗೆ ನಿಮಗೆ ಎಲ್ರಿಗೂ ಮಾಹಿತಿ ಇರುತ್ತೆ. ಸ್ಟೆಥೋಸ್ಕೋಪನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಹೆಸರು ಲೇನಿಕ್. ಓಕೆ, ಲೇನಿಕ್ ಈತ ಫ್ರಾನ್ಸ್ ದೇಶದವನು. ಫ್ರಾನ್ಸ್ ದೇಶದ ಲೇನಿಕ್ ಸ್ಟೆಥೋಸ್ಕೋಪನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿ. ಸ್ಟೆಥೋಸ್ಕೋಪನ್ನು ಹೃದಯ ಬಡಿತವನ್ನು ಅಳೆಯೋದಕ್ಕೆ ಬಳಸ್ತೀವಿ. ಇನ್ನು ಹೃದಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ ಯಾವುದಪ್ಪ ಅಂದರೆ ಅದನ್ನು ಕಾರ್ಡಿಯಾಲಜಿ ಅಂತ ಕರಿತೀವಿ. ಕಾರ್ಡಿಯಾಲಜಿ ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇನ್ನು ಅಂತಹ ತಜ್ಞರನ್ನು, ಅದರಲ್ಲಿ ಸ್ಪೆಷಲಿಸ್ಟ್ಗಳೇನಿರ್ತಾರೆ ಅವರನ್ನು ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ. ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ? ಹೆಮಟೈಟ್, ಮ್ಯಾಗ್ನೆಟೈಟ್, ಮೆಲಾಚೈಟ್, ಲಿಮೋನೈಟ್. ಈ ಥರ ಪ್ರಶ್ನೆ ನಿಮಗೆ ಒಂದು ಕಂಪಲ್ಸರಿ ಇರುತ್ತೆ PC ಮತ್ತು PSI ಪರೀಕ್ಷೆಗಳಲ್ಲಿ ಡೆಫಿನೆಟ್ಲಿ. ಸೊ ಇಲ್ಲಿ ಪ್ರಶ್ನೆಗಳನ್ನು ನೋಡ್ಕೋಬೋದು. ಕಬ್ಬಿಣ, ಐರನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದರ ಅದಿರಲ್ಲ. 4ರಲ್ಲಿ 3 ಕಬ್ಬಿಣದ ಅದಿರಾಗಿರುತ್ತೆ, ಒಂದು ಅದರ ಅದಿರಾಗಿರೋದಿಲ್ಲ, ಅದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೆಲಾಚೈಟ್. ಇದು ತಾಮ್ರದ ಅದಿರು. ಮೆಲಾಚೈಟ್ ಅನ್ನೋದು ತಾಮ್ರದ ಅದಿರು. ಇದರ ಫಾರ್ಮುಲಾ Cu2CO3OH ಟ್ವೈಸ್. ಓಕೆ, ಮೆಲಾಚೈಟ್ನ ಫಾರ್ಮುಲಾ ಇದು ತಾಮ್ರದ ಅದಿರಾಗಿರ್ತದೆ. ಓಕೆ, ಇನ್ನು ಉಳಿದಂಥ ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಇವು 3 ಕೂಡ ಕಬ್ಬಿಣದ ಅದಿರುಗಳಾಗಿರ್ತವೆ. ಅದರಲ್ಲಿ ಹೆಮಟೈಟ್ ಇದರ ಫಾರ್ಮುಲಾಗಳನ್ನು ನಿಮಗೆ ಇಲ್ಲಿ ಬರ್ತೋರಿಸ್ತೀನಿ. ಹೆಮಟೈಟ್ Fe2 FeCO3. ಸೊ ಫಸ್ಟ್ ಒನ್ ನೋಡೋಣ. ಹೆಮಟೈಟ್ Fe2CO3, Fe2O3 ಹೆಮಟೈಟು. ನೆಕ್ಸ್ಟು ಮ್ಯಾಗ್ನೆಟೈಟ್ Fe3O4. ನೆಕ್ಸ್ಟು ಲಿಮೋನೈಟ್ FeOH.NH2O. ಇದು ಇದರ ಫಾರ್ಮುಲಾ ಆಗಿರ್ತದೆ. ಇನ್ನು ಸಿಡರೈಟ್ ಅಂತ ಬರ್ತದೆ, ಅದನ್ನು FeCO3 ಅಂತ ಕರೀತಾರೆ. FeCO3 ನಾನು ಫಸ್ಟ್ ಬರ್ನಲ್ಲ, ಅದು ಸಿಡಮೈಟ್. ಇದು ಕೂಡ ಕಬ್ಬಿಣದ ಅದಿರು. ಇನ್ನೊಂದಿದೆ ಗೋಯಿಟೈಟ್ ಅಂತ, ಅದು ಕೂಡ ಕಬ್ಬಿಣದ ಅದಿರು. ಪ್ರಮುಖವಾದಂಥ ಅದಿರುಗಳು ಅಂತ ನಾವು ಕರಿಬೋದು. ಈ ಕಬ್ಬಿಣದ ಅದಿರಿನಲ್ಲಿ ಉತ್ಕೃಷ್ಟವಾದ ಅದಿರು ಯಾವುದಪ್ಪ ಅಂದರೆ ಮ್ಯಾಗ್ನೆಟೈಟ್. ಆಪ್ಷನ್ 2 ಇದೆಯಲ್ಲ, ಇದು ಕಬ್ಬಿಣದ ಅದಿರುಗಳಲ್ಲೇ ಉತ್ಕೃಷ್ಟವಾದಂಥ ಕಬ್ಬಿಣದ ಅದಿರು ಅಂತ ಪರಿಗಣಿಸ್ತೇವೆ. ಮುಂದಿನ ಪ್ರಶ್ನೆ, ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಓಕೆ, ಇದು ಪ್ರಶ್ನೆ. CFTRI ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮೈಸೂರಿನಲ್ಲಿ ಇದು ಕಂಡುಬರ್ತದೆ. 1950ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಅಕ್ಟೋಬರ್ 21ರಂದು ಕೇಂದ್ರ ಕಚೇರಿ ಕರ್ನಾಟಕದ ಮೈಸೂರಿನಲ್ಲಿ ಕಂಡುಬರ್ತದೆ. ಆಹಾರವನ್ನು ಸಂರಕ್ಷಣೆ ಮಾಡುವ ವಿಧಾನಗಳ ಸಂಶೋಧನೆಯನ್ನು ಕೈಗೊಳ್ಳತಕ್ಕಂತಹ ಒಂದು ಪ್ರಮುಖವಾದ ಸಂಸ್ಥೆ ಕೇಂದ್ರದ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆಯಾಗಿರ್ತದೆ. ಇದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇದು ನಿಮಗೆ ಗೊತ್ತಿರಲಿ. ತುಂಬ ಸಲ ಎಕ್ಸಾಮಲ್ಲಿ CFTRI ಇದರ ಫುಲ್ ಫಾರ್ಮು ಮತ್ತು ಯಾವಾಗ ಸ್ಥಾಪನೆ ಆಯಿತು, ಎಲ್ಲಿದೆ ಅಂತ ಪ್ರಶ್ನೆಗಳನ್ನು ಭಾಳ ಸಲ ಕೇಳಿದ್ದಾರೆ. ಇನ್ನು ತುಮಕೂರು ಬಗ್ಗೆ ಮಾತಾಡಿದರೆ, ತುಮಕೂರಿನ ವಸಂತ ನರಸಾಪುರದಲ್ಲಿ ಮೆಗಾ ಫುಡ್ ಪಾರ್ಕ್ ಇರೋದನ್ನು ನೀವು ಗಮನಿಸ್ಬೋದು. ಮತ್ತು ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಪಾರ್ಕ್ ಕೂಡ ಅಲ್ಲಿ ಕಂಡು ಬರ್ತದೆ. ಮಂಗಳೂರಿನಲ್ಲಿ ಸಾಗರೋತ್ಪನ್ನ ಮೆಗಾ ಪಾರ್ಕನ್ನು ನಾವು ಕಾಣಬಹುದು. ಮತ್ತು ದೇಶದ ಅತ್ಯಂತ ದೊಡ್ಡ ಸ್ಮಾರ್ಟ್ ಅಪ್ ಇನ್ಕ್ಯುಬೇಷನ್ ಕೇಂದ್ರ ಕೂಡ ನಾವು ಮಂಗಳೂರಲ್ಲಿ ಕಾಣಬಹುದು. ಇನ್ನು ಆಹಾರದ ಬಗ್ಗೆ ಇಲ್ಲಿ ನಾವು ಮಾತಾಡ್ತಿದ್ದೀವಿ ಅಂದಮೇಲೆ IFPRI ಬಗ್ಗೆ ಮಾತಾಡಬೇಕು. IFPRI ಅಂದರೆ ಅಂತಾರಾಷ್ಟ್ರೀಯ ಆಹಾರ ನೀತಿ ಮತ್ತು ಸಂಶೋಧನಾ ಸಂಸ್ಥೆ. ಅಮೆರಿಕಾದ ವಾಷಿಂಗ್ಟನ್ DC ಇದು ಕಂಡು ಬರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಹಸಿವು ಸೂಚ್ಯಂಕ ಅಂತ ನೀವು ಕೇಳಿರ್ತೀರ, ಅದನ್ನು ಅದು ಪ್ರಕಟ ಮಾಡುತ್ತೆ. ನೆನಪಲ್ಲಿ ಇಟ್ಕೊಂಡಿರಿ, IFPRI. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಇದರ ಫುಲ್ ಫಾರ್ಮನ್ನು ಮೆನ್ಷನ್ ಮಾಡಿ. IFPRI ಅಂತಾರಾಷ್ಟ್ರೀಯ ಆಹಾರ ನೀತಿ ಮತ್ತು ಸಂಶೋಧನಾ ಸಂಸ್ಥೆ. ಜೊತೆಗೆ CFTRI, IFPRI ಎರಡರ ಫುಲ್ ಫಾರ್ಮ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಕರೆಕ್ಟಾಗಿರೋ ಆನ್ಸರನ್ನು ನಾನು ಪಿನ್ ಮಾಡ್ತೇನೆ. ಓಕೆ, ಈ ಒಂದು ಸಂಸ್ಥೆ ಇದೆಯಲ್ಲ, ಇದು ಜಾಗತಿಕ ಹಸಿವು ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಬಾಹುಬಲಿಯ ಮೂರ್ತಿ ಕಾಣಸಿಗುವುದಿಲ್ಲ? ಸೊ ಧರ್ಮಸ್ಥಳ, ಕಾರ್ಕಳ, ಶ್ರವಣಬೆಳಗೊಳ, ಉಡುಪಿ.
ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಧರ್ಮಸ್ಥಳದಲ್ಲಿದೆ, ಕಾರ್ಕಳದಲ್ಲಿದೆ, ಶ್ರವಣಬೆಳಗೊಳದಲ್ಲೂ ಇದೆ, ಉಡುಪಿಯಲ್ಲಿಲ್ಲ. ಸೊ ಹಾಗಾಗಿ ಆಪ್ಷನ್ 4 ಉಡುಪಿಯನ್ನು ಹೊರಡೆ ತೆಗಿಬೇಕು. ಕರ್ನಾಟಕದಲ್ಲಿ 5 ಸ್ಥಳಗಳಲ್ಲಿ ಬಾಹುಬಲಿಯ ಬೃಹತ್ ವಿಗ್ರಹವನ್ನು ನಾವು ಕಾಣ್ಬೋದು. ಮೊದಲನೇದಾಗಿ ಶ್ರವಣಬೆಳಗೊಳದಲ್ಲಿ ಕಾಣ್ತೀವಿ. ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಶ್ರವಣಬೆಳಗೊಳ. 58 ಅಡಿದು ಒಂದು ವಿಗ್ರಹವನ್ನು ನಾವು ಕಾಣ್ತೀವಿ. ಆಯಿತಾ. ನೆಕ್ಸ್ಟು ಕಾರ್ಕಳ ಉಡುಪಿಯಲ್ಲಿದೆ, 42 ಅಡಿದು. ನೆಕ್ಸ್ಟು ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ, 39 ಅಡಿ. ನೆಕ್ಸ್ಟು ವೇಣೂರು ಅಂತ ಬರುತ್ತೆ, ವೇಣೂರು ಅಲ್ಲಿ 35 ಅಡಿ, 4ನೇದು. ಕೊನೆಯದಾಗಿ ಗೊಮ್ಮಟಗಿರಿ, ಮೈಸೂರಿನಲ್ಲಿ ಗೊಮ್ಮಟಗಿರಿ 20 ಅಡಿ. ಇವು 5 ಕೂಡ ಪ್ರಮುಖವಾದಂತಹ ಬಾಹುಬಲಿಯ ಮೂರ್ತಿಗಳು ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು. ಶ್ರವಣಬೆಳಗೊಳ, ಕಾರ್ಕಳ, ಧರ್ಮಸ್ಥಳ, ವೇಣೂರು, ಗೊಮ್ಮಟಗಿರಿ. ಹಾಸನ್, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಈ 5 ಸ್ಥಳಗಳಲ್ಲಿ ಅವು ಪ್ರಮುಖವಾಗಿ ಕಂಡುಬರ್ತವೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? 59ನೇ ಪ್ರಶ್ನೆ. ಸೊ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿ. 59ನೇ ಪ್ರಶ್ನೆ. ತಲಕಾಡು, ಕಿಷ್ಕಿಂಧೆ, ಬಾದಾಮಿ, ಬನವಾಸಿ ಇವು 4ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀಡೋ ಪ್ರಯತ್ನ ಮಾಡಿ. ಆಪ್ಷನ್ 2 ಕಿಷ್ಕಿಂಧೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ವಿಜಯನಗರ ಸಾಮ್ರಾಜ್ಯ ಇದರ ರಾಜಧಾನಿ ಬಳ್ಳಾರಿ ಜಿಲ್ಲೆಯ ಹಂಪಿಯಾಗಿತ್ತು. ಇದರ ಪ್ರಾಚೀನ ಹೆಸರು ಕಿಷ್ಕಿಂಧೆ. ಸೊ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋ ಸಾಧ್ಯತೆಗಳಿದೆ. ಸೊ ಕಿಷ್ಕಿಂಧೆಯನ್ನು ಹಂಪಿ ಅಂತ ನಾವು ಇವಾಗ ಕರಿತೀವಿ. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹಂಪಿಯಲ್ಲಿ ಬಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಸೊ ಕಿಷ್ಕಿಂಧೆ ಅಂತ ಕೊಟ್ಟಿದ್ರು ಅಷ್ಟೇ, ಹಂಪಿ ಅಂತ ಕೊಟ್ಟಿದ್ರು. 2 ಆಪ್ಷನ್ಗಳು ಸೇಮ್ ಇರ್ತವೆ. ಅದರ ಹಳೆಯ ಹೆಸರು ಅಷ್ಟೇ. ಹಂಪಿಯ ಹಳೆಯ ಹೆಸರು ಕಿಷ್ಕಿಂಧೆ. ಸೊ ವಿಜಯನಗರ ರಾಜಧಾನಿ ಕಿಷ್ಕಿಂಧೆ. ಇನ್ನು ಕೆಲವೊಂದಿಷ್ಟನ್ನು ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಪ್ರಮುಖವಾಗಿ ಕೆಲವು ರಾಜಮನೆತನಗಳು, ರಾಜಧಾನಿಗಳು, ಸ್ಥಾಪಕರು ಮತ್ತು ಪ್ರಸಿದ್ಧ ದೊರೆಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಗಂಗರು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಇವರ ರಾಜಧಾನಿ ತಲಕಾಡು. ಓಕೆ, ತಲಕಾಡು, ಕೋಲಾರ, ಕುವಲಾಳ. ಅದರಲ್ಲಿ ತಲಕಾಡನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ದಡಿಗ ಮತ್ತು ಮಾಧವ ಇವರು ಈ ಸಾಮ್ರಾಜ್ಯದ ಸ್ಥಾಪಕರು. ಮತ್ತು ದುರ್ವಿನೀತ ಹಾಗೂ ಶ್ರೀಪುರುಷ ಪ್ರಸಿದ್ಧವಾದಂಥ ದೊರೆಗಳು. ಅದರಲ್ಲಿ ದುರ್ವಿನೀತ ಅವರ ಕುರಿತಾಗಿ ಹಲವಾರು ಪ್ರಶ್ನೆಗಳಲ್ಲಿ ಈಗ ಆಲ್ರೆಡಿ ಪ್ರಶ್ನೆಗಳು ಬಂದಿವೆ. 2ನೇ ರಾಜಮನೆತನ ನಾನು ಮಾತಾಡಬೇಕಾಗಿರೋದು ಕದಂಬರು. ಸೊ ಕದಂಬರು ಬನವಾಸಿಯವರ ರಾಜಧಾನಿಯಾಗಿತ್ತು, ನೆನಪಲ್ಲಿ ಇಟ್ಕೊಂಡಿರಿ. ಮತ್ತು ಮಯೂರವರ್ಮ ಸ್ಥಾಪಕ, ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಮತ್ತು ಅವರೇ ಕೂಡ ಪ್ರಸಿದ್ಧ ದೊರೆ. ಓಕೆ, 2 ಕೂಡ ನಿಮಗೆ ಗೊತ್ತಿರಲಿ. ಇವ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ 3ನೇದು ಚಾಲುಕ್ಯರ ರಾಜಧಾನಿ ಬಾದಾಮಿ. ಆಯಿತಾ. ಜಯಸಿಂಹ ಈ ಸಾಮ್ರಾಜ್ಯದ ಸ್ಥಾಪಕ. ಮತ್ತು 2ನೇ ಪುಲಕೇಶಿ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಇವ್ರ ಬಗ್ಗೆ ಪ್ರಶ್ನೆಗಳನ್ನು ತುಂಬ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಮತ್ತೊಂದು ಸಾಮ್ರಾಜ್ಯ ಹೊಯ್ಸಳರು. ಈ ಹೊಯ್ಸಳರು ಸಾಮ್ರಾಜ್ಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ದ್ವಾರ ಸಮುದ್ರ ಅವರ ರಾಜಧಾನಿಯಾಗಿತ್ತು. ಮತ್ತು ಹೊಯ್ಸಳರಲ್ಲಿ ಸಳ ಅಂತಾರ, ಅವರು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವ್ರು. ವಿಷ್ಣುವರ್ಧನ ಈ ಸಾಮ್ರಾಜ್ಯದ ಪ್ರಸಿದ್ಧ ಪ್ರಮುಖವಾದಂತಹ ದೊರೆ. ಇವ್ರ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ವಿಷ್ಣುವರ್ಧನ ಅರಸರ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ಟಾಪ್ 10ನ 5ನೇ ಅಥವಾ 4ನೇ ಭಾಗದಲ್ಲಿ ನಾನು ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಇದ್ದಂಥ ಮುಖ್ಯಮಂತ್ರಿಗಳ ಹೆಸರೇನು? ದೇವರಾಜ್ ಅರಸ್, ಕೆ.ಸಿ. ರೆಡ್ಡಿ, ಎಸ್. ನಿಜಲಿಂಗಪ್ಪ, ಕಾಂತರಾಜು ಅರಸ್. ಸೊ ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣ ಮಾಡಿದ್ದು ಯಾವಾಗ? ಮೊದಲನೇದಾಗಿ 1973 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಂತಿದ್ದದನ್ನು ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು. ಆ ಸಂದರ್ಭದಲ್ಲಿ ಆ ಒಂದು ರಾಜ್ಯಕ್ಕೆ ಅಂದರೆ ಮೈಸೂರು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಂಥವರು ದೇವರಾಜ್ ಅರಸ್. ಸೊ ಈ ಪ್ರಶ್ನೆ ನಿಮಗೆ ಕೊಟ್ಟಾಗ ಆ ಒಂದು ಸಂದರ್ಭಗಳನ್ನು ನೋಡ್ಕೋಬೇಕಾಗತ್ತೆ ನೀವು. ನಾವು ಕರೆಕ್ಟಾಗಿ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಿದೆ, ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಮಾಡಿದಾಗಿದ್ದಂಥ ಮುಖ್ಯಮಂತ್ರಿಗಳು ದೇವರಾಜ್ ಅರಸ್ ಅವರು. 1947 ಅಕ್ಟೋಬರ್ 27ರಂದು
ಮೈಸೂರು ಸರ್ಕಾರ ರಚನೆಗೊಂಡಂತಾಗ ಮೊಟ್ಟ ಮೊದಲನೇ ಮುಖ್ಯಮಂತ್ರಿಗಳಾದಂಥವರು KC ರೆಡ್ಡಿ. ಓಕೆ, ಇದು ನೆನಪಲ್ಲಿ 1947 ಅಕ್ಟೋಬರ್ 27ರಂದು ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾದಂಥವರು. ಓಕೆ, ಇನ್ನು 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದಾಗ ಮುಖ್ಯಮಂತ್ರಿಗಳಾಗಿದ್ದಂಥವರು ದೇವರಾಜ್ ಅರಸ್. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು 1956ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಉದಯವಾದಂಥ ಸಂದರ್ಭದಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆಯಿತಾ, ಆ ಸಂದರ್ಭದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ರಾಜ್ಯಪಾಲರಾಗಿದ್ದರು. ಇನ್ನು ಇಲ್ಲಿ ಆಪ್ಷನ್ 4 ಕಾಂತರಾಜ್ ಅರಸ್ ಇದೆಯಲ್ಲ, ಇವರು ಮೈಸೂರಿನ ದಿವಾನರಾಗಿ 1918ರಿಂದ 1922 ತನಕ ಕೆಲಸ ಮಾಡಿದ್ದಾರೆ. ಸೊ ಆರ್ಡ್ರಲ್ಲಿ ನೋಡೋದಾದರೆ 1947 KC ರೆಡ್ಡಿ ಅವರು, 1956 ನಿಜಲಿಂಗಪ್ಪ ಅವರು, 1973 ದೇವರಾಜ್ ಅರಸ್. ಸಂದರ್ಭಕ್ಕೆ ಅನುಸಾರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅವಾಗ ನೋಡಿಕೊಂಡು ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡಿ. ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡಿಕೊಂಡು ಉತ್ತರವನ್ನು ಕೊಡಬೇಕಾಗತ್ತೆ. ಇನ್ನು ಕಾಂತರಾಜ್ ಅರಸ್ ಅವರು ಇದ್ದಾರಲ್ಲ, ಇವರು ಮೈಸೂರಿನ ದಿವಾನರಾಗಿ ಕೆಲಸ ಮಾಡಿದ್ದಾರೆ 1918ರಿಂದ 22ನೇ ಇಸ್ವಿಯ ತನಕ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಟಾಪ್ 10 ಪ್ರಶ್ನೆ ಮತ್ತು ಉತ್ತರಗಳು. ಸಾಕಷ್ಟು ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋದ ಮೇಲೆ 300 ಲೈಕ್ಗಳ ಟಾರ್ಗೆಟನ್ನು ಇಡಲಾಗಿದೆ. ಎಷ್ಟು ಬೇಗ ನೀವು ಇದನ್ನು ಕಂಪ್ಲೀಟ್ ಮಾಡ್ತೀರೋ ನೆಕ್ಸ್ಟ್ ನಾನು ಮುಂದಿನ ಪಾರ್ಟನ್ನು ಮಾಡ್ತೀನಿ. ಈ ಸರಣಿ ನಿಮ್ಮ ಪ್ರೋತ್ಸಾಹದ ಮೇಲೆ ನಿಂತಿರುತ್ತೆ. ಎಲ್ಲಿವರೆಗೆ ನೀವು ಪ್ರೋತ್ಸಾಹ ಕೊಡ್ತಿರ್ತೀರೋ ಅಲ್ಲಿವರೆಗೂ ನಾನು ಈ ಸರಣಿಯನ್ನು ಮಾಡ್ತೀನಿ. ಯಾವಾಗ ಅದನ್ನು ನಿಲ್ಲಿಸ್ತೀರೋ ನಾನು ಕೂಡ ಈ ಒಂದು ಪರ್ಟಿಕ್ಯುಲರ್ ಟಾಪ್ 10 ನಾನು ನಿಲ್ಲಿಸ್ಬಿಡ್ತೇನೆ. ಸೊ ಸಿಗೋಣ ಮುಂದಿನ ವೀಡಿಯೋಂದಿಗೆ. ನಿಮಗೇನಾದ್ರು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಜೊತೆಗೆ ದಯವಿಟ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋಂದಿಗೆ. ಎಲ್ರಿಗೂ ನಮಸ್ಕಾರ.